ಸಾನು ನೋಡ್ರಿ ಎಲ್ಲಿಂದ ಬಂದ್ರು ಲಗೇಜ್ ತಗೊಂಡು. ದೆನ್ ಕಿಟ್ ಟೊಯ್ಕೊಂಡು ಕಿಟ್ಟು ನಮ್ಮ ಸಾನು ಟೊಯ್ಕೊಂಡು ಒಂದು ಸಾರಿ ವಿನ್ ಆಗಿದ್ದಕ್ಕೆ ನಮ್ಗೆ ಎಷ್ಟೊಂದು ಏನಂತಾರೆ ಇದಕ್ಕೆ ಎಷ್ಟು ಅವ್ರು ಸರಿ ಹೇಳಿದ್ರು ಕೇಳು. ಏನಂದ್ರು? ಹೇಳು ಬಂಗಾರಿ, ನಿನ್ನ ಬಾಯಾರೆ ಹೇಳು, ಹೇಳು ಹೇಳು, ಏಯ್ ಮುಖ ಎತ್ತಿ ಹೇಳು, ಹೇಳ. ಬರೀ ಸಂಡೇ ಬಂದು ಇಲ್ಲಿ ಪ್ರಾಕ್ಟೀಸ್ ಮಾಡೋದಲ್ಲ, ಮನೇಲೂ ಪ್ರಾಕ್ಟೀಸ್ ಮಾಡ್ಬೇಕು ಎವ್ರಿ ಡೇ, ಇಲ್ಲಾಂದ್ರೆ ಮರ್ತ್ಕೊಳ್ಳಿ ಮೆಡಲ್ ಎಲ್ಲ ಅಂತ. ಎಸ್ಪೆಷಲಿ ಯೆಲ್ಲೋ ಬೆಲ್ಟ್ ತುಂಬಾ ಕಾಂಪಿಟೇಷನ್ ಇರುತ್ತೆ ಅಂತ. ಅವ್ರಿದ್ರೆ ನ್ಯಾಷನಲ್ಸ್ ಗೆದ್ಕೊಂಡು ಬಂದಿದ್ದಾರೆ ಬೇರೆ ಇದು ಇಂಡಿಯನ್ ಟೀಮಿಂದ. ಯಾವುದ್ರಲ್ಲಿ? ಇಂಡಿಯನ್ ಟೀಮಿಂದ ಸೆಲೆಕ್ಟ್ ಹಾಕೋದವರು. ಸೊ ಇದು ಅವಳಿಗೆ ಕಿಟ್ ಬೇಕು ಅಂತ. ಇದಿಲ್ಲ ಅಂದರೆ ಅವರು ಪಾರ್ಟಿಸಿಪೇಟೇ ಮಾಡೋಕ್ಕಾಗೋದಿಲ್ವಂತೆ. ಈ ಕಿಟ್ ಬೆಲೆ ಜಸ್ಟ್ 7,000 rupees. ಜಸ್ಟ್ 7,000. ಇವಳು ಇದಕ್ಕೆ ಸೇರಿಸಿದೀವಲ್ವ ಈಗ, ಅವಳು ನೆಕ್ಸ್ಟ್ ಆ ಚಾಂಪಿಯನ್ಶಿಪ್ಗೆ ಹೋಗ್ತಿದ್ದಾಳಲ್ವ, ಅದರದ್ದು ಎಂಟ್ರಿ ಫೀ, ಅವರು ಟ್ರೈನಿಂಗ್ ಫೀ ಎಲ್ಲ ಜಸ್ಟ್ 5,000. ಆಯಿತಾ? ಇವಳಿಗೆ ಕೇರಳಕ್ಕೆ ಕರ್ಕೊಂಡು ಹೋಗೋದು, ಅಲ್ಲಿ ಇರೋದು 3-4 ದಿನ, ಅದು ಬೇರೆ ಖರ್ಚು ಇನ್ನೂ ಇದೆ. ಸೊ ಸೋನಿ, ಯು ಹ್ಯಾವ್ ಬಿಗ್ ರೆಸ್ಪಾನ್ಸಿಬಿಲಿಟಿ. ನಿಮ್ಮ ಸರ್ರು ಹೇಳಿದ್ದಾರೆ ಇವತ್ತು ದಿನ ಪ್ರಾಕ್ಟೀಸ್ ಮಾಡಬೇಕು. ಈ ಕಿಟ್ಟಲ್ಲಿ ಏನೇನಿದೆ ತೋರಿಸು. ಈ ಹೆಲ್ಮೆಟ್ ಆಗುತ್ತಾ, ದೊಡ್ಡದಾಗುತ್ತಾ? ಇದು ಕಾಲ್ಗೆ ಶೂಸ್ ಹಾಕ್ಕೊಂಡು ಅಥವಾ ಹಾಕದೇನೋ ಗೊತ್ತಿಲ್ಲ, ಕಾಲ್ಗೆ ಪ್ರೊಟೆಕ್ಷನ್ನು. 2 ಪಂಚಿಂಗ್ ಗ್ಲೌಸ್. ಇದು ಶೂಸ್ ಮೇಲೆ ಹಾಕ್ಕೊಳ್ಳೋದು, ಅಪ್ ಟು ನೀ ತನಕ ಬರುತ್ತೆ. ಇದು ಗಾರ್ಡು. ಇದು ಹೆಲ್ಮೆಟ್ಟು, ದೊಡ್ಡ ಸೈಜ್ ದೊಡ್ಡವ್ರಿಗಾಗೋ ಥರ ಇದೆಯಪ್ಪ. ಇವ್ರು ಸರ್ ಅದು ಏನು ಲೆಕ್ಕ ಹಾಕ್ಬಿಟ್ಟು ಕೊಟ್ಟರು, ಮೀಡಿಯಮ್ ಆಗುತ್ತೆ ಅಂತ. ಸೊ ಇದ್ರ ಜೊತೆ ಟೀತ್ ಗಾರ್ಡ್, ಟೀತ್ಗೆ ಏನೂ ಆಗಬಾರ್ದು ಕಿಕ್ ಕೊಡಿದಾಗ ಮುಖಕ್ಕೆ ಅಂದ್ಬಿಟ್ಟು. ಸೊ ಇದು ಹಾಂ, ಇಷ್ಟು ನೋಡಿ ಸ್ನೇಹಿತರೆ, ಇಷ್ಟೆಲ್ಲ ಟೊಯ್ಕೊಂಡು ಕಿಟ್. ಅವ್ರು ಪಾರ್ಟಿಸಿಪೇಟ್ ಮಾಡಬೇಕು ಅಂದರೆ ಇಷ್ಟು ಇರಬೇಕಂತೆ. ಸೊ ಇದು ಇಂಪೋರ್ಟೆಡ್ ಅಂತ, ಇಲ್ಲೆಲ್ಲೂ ಸಿಗೋದಿಲ್ಲ. ನಾವು ಹುಡುಕಿ ಸಾಕಾಯಿತು, ಆನ್ಲೈನಲ್ಲಿ ನೋಡಿದ್ವಿ, ಅಂಗಡಿಗಳಲ್ಲಿ ಕೇಳಿದ್ವಿ, ಒಬ್ಬೊಬ್ಬರು ಒಂದೊಂದು ಹೇಳ್ತಾರೆ. ಟೊಯ್ಕೊಂಡೋಗೆ ಈ ಥರ ಇಲ್ಲ ಅಂತ ಹೇಳ್ತಾರೆ, ಕೆಲವೊಬ್ರು ಕರಾಟೆದು ಇದು ಅಂತಾರೆ. ಬಟ್ ಇದು ಇಂಪೋರ್ಟೆಡ್ ಅಂತೆ, ಅದಕ್ಕೆ ಕಾಸ್ಟ್ಲಿ ಸ್ವಲ್ಪ. ಆನ್ಲೈನ್ ಪ್ರೀವಿಯಸ್ ವ್ಲಾಗಲ್ಲಿ ನೀವು ಜಾಕ್ ಫ್ರೂಟ್ ಬಿರಿಯಾನಿ ಮಾಡೋದನ್ನು ನೋಡಿದ್ದೀರಾ, ಜಾಕ್ ಫ್ರೂಟ್ ಕಬಾಬ್ ಮಾಡೋದನ್ನು ನೋಡಿದ್ದೀರಾ. ನಾನು ಕಬಾಬ್ ರೆಸಿಪಿನ ನೆಕ್ಸ್ಟ್ ಶೇರ್ ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ಅವತ್ತೊಂದು ದಿನ 2 ಜಾಕ್ ಫ್ರೂಟ್ ತಂದಿದ್ದು. ಒಂದು ಸ್ವಲ್ಪ ಹಣ್ಣಾಗ್ಬಿಟ್ಟಿತ್ತು ಅಂದ್ಬಿಟ್ಟು ಮತ್ತೆ ಅದನ್ನು ಬಿಟ್ಟು ಬೇರೆ ಇನ್ನೊಂದು ತೊಗೊಂಡು ಬಂದರು, ಕಾಯಾಗಿರೋದು. ಸೊ ಅದು ಹಣ್ಣಾಗ್ತಿತ್ತಲ್ವಾ, ಅರ್ಧಂಬರ್ಧ ಹಣ್ಣಾಗ್ತಾಯಿತ್ತು, ಲೈಕ್ ತುಂಬ ಹಣ್ಣು ಇಲ್ಲ, ತುಂಬ ಕಾಯೂ ಇಲ್ಲ, ಆ ಥರ. ಅದಕ್ಕೆ ಅದರಲ್ಲಿ ಚಿಪ್ಸ್ ಮಾಡೋಣ ಅಂತ ಹೇಳಿಬಿಟ್ಟು ಈಗ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಕೆಲವೊಂದು ನೋಡಿ ಫುಲ್ ಯೆಲ್ಲೋ ಕಲರ್ ಆಗಿಬಿಟ್ಟಿದೆ, ಕೆಲವೊಂದು ಜಸ್ಟ್ ಪೇಲ್ ಯೆಲ್ಲೋ ಕಲರ್ ಇದೆ. ಅದು ಪೇಲ್ ಯೆಲ್ಲೋ ಕಲರ್ ಇರೋದನ್ನು ಮಾತ್ರ ಈಗ ಕಟ್ ಮಾಡಿಕೊಂಡು ನಾನು ಚಿಪ್ಸ್ ಮಾಡ್ತಾ ಇದ್ದೀನಿ. ಇದು ತುಂಬಾ ಈಸಿ ಸ್ನೇಹಿತರೆ ಮಾಡೋದು, ಆ್ಯಂಡ್ ಟೇಸ್ಟಿಯಾಗೂ ಇರುತ್ತೆ. ಒಂಥರ ಖಟ್ಟ ಮೀಠ ಟೇಸ್ಟಲ್ಲಿ ಬರುತ್ತೆ. ಹಣ್ಣಾಗಿರೋದನ್ನೆಲ್ಲ ಫುಲ್ ಎಲ್ಲೋ ಆಗಿರೋದನ್ನ ನಾವು ತಿಂದ್ಬಿಡ್ತಾ ಇದ್ದೀವಿ. ಪೇಲ್ ಎಲ್ಲೋ ಇರೋದನ್ನ ಮಾತ್ರ ಈ ಥರ ಉದ್ದುದ್ದ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಉದ್ದುದ್ದ ಕಟ್ ಮಾಡ್ಕೊಳ್ಬೇಕಾದ್ರೆ ಒಂದು ಏನು ಫಾಲೋ ಮಾಡಬೇಕು ಅಂದರೆ, ಎಲ್ಲ ಸ್ಲೈಸಸ್ಗಳೂ ಎಲ್ಲ ನಾವು ಫ್ರೆಂಚ್ ಫ್ರೈಸ್ ಥರ ಕಟ್ ಮಾಡ್ಕೊಳ್ಳೋದು, ಸ್ಟಿಕ್ ಥರ ಎಲ್ಲನೂ ಒಂದೇ ಸೈಜಲ್ಲಿ ಇರೋ ಥರ ನೋಡ್ಕೊಳ್ಬೇಕು. ಇಲ್ಲಾಂದರೆ ನಾವು ಫ್ರೈ ಮಾಡಬೇಕಾದ್ರೆ ಒಂದು ದಪ್ಪ ಇರೋದು ಬೆಂದೇ ಇರೋದಿಲ್ಲ, ಸಣ್ಣ ಇರೋದು ಫುಲ್ಲು ರೋಸ್ಟ್ ಆಗಿಬಿಟ್ಟಿರುತ್ತೆ. ಅದಕ್ಕೆ ಆದಷ್ಟು ಒಂದು ಈವನ್ಲಿ ಕಟ್ ಮಾಡ್ಕೊಳ್ಳೋ ಥರ ಮಾಡ್ಕೊಳ್ಬೇಕು. ಒಂದು ಸ್ವಲ್ಪ ಕಟ್ ಮಾಡಿಕೊಂಡೆ ಅಂದರೆ 1 or 2 ಟೈಮ್ಸ್ಗೆ ನಾವು ಫ್ರೈ ಮಾಡೋ ಅಷ್ಟು. ಬಾಕಿದನ್ನು ನಾನು ಇಲ್ಲೇ ನಿಂತ್ಕೊಂಡು ಕಟ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ಯಾಕೆ ಹೀಗೆ ಅಂದರೆ, ಅದು ಫ್ರೈ ಆಗೋದು ತುಂಬ ಲೇಟ್ ಆಗುತ್ತೆ. ನಾವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೇ ಫ್ರೈ ಮಾಡ್ತಾ ಹೋಗಬೇಕು. ಅದಕ್ಕೆ ಈಗ ಎಣ್ಣೆ ಬಿಸಿ ಮಾಡೋದಕ್ಕೂ ಕಾಯಬೇಕು. ಆಮೇಲೆ ಅದು ಫ್ರೈ ಆಗಬೇಕಾದ್ರೂ ಕೂಡ ಸುಮ್ಮನೆ ನಿಂತ್ಕೊಂಡು ಏನು ಮಾಡೋದು, ಬೇರೆ ಏನೂ ಕೆಲಸ ಇರಲಿಲ್ಲ ಅಂದ್ಬಿಟ್ಟು ಜಸ್ಟ್ 1-2 ಟೈಮ್ಗೆ ಆಗಬೇಕು ಅಷ್ಟನ್ನು ಮಾಡಿಕೊಂಡು ಈಗ ನಾನು ಫ್ರೈ ಮಾಡೋದಕ್ಕೆ ಬಂದಿದ್ದೀನಿ. ಇಲ್ಲೇ ನಿಂತ್ಕೊಂಡು ನಾನು ಬಾಕಿದನ್ನು ಕಟ್ ಮಾಡ್ಕೊಳ್ತೀನಿ. ಈ ಬೀಜಗಳಿದೆ ಅಲ್ವಾ, ಇದರಲ್ಲಿ ಸ್ವಲ್ಪ ಡ್ರೈ ಥರ ಮಾಡ್ಬೋದು.
ಅದು ಸಾನುಗೆ ಇಷ್ಟ, ರಾಜೇಶ್ಗೂ ಇಷ್ಟ ಇಲ್ಲ, ನನಗೂ ಇಷ್ಟ ಇಲ್ಲ. ಬಟ್ ಅವಳಿಗೆ ಇಷ್ಟ ಅಲ್ಲ ಅಂದ್ಬಿಟ್ಟು ಅದನ್ನ ಕೂಡ ಇಟ್ಕೊಂಡಿದ್ದೀನಿ. ಅದನ್ನ ಸಂಜೆ ಬೇಕಿದ್ರೆ ಫ್ರೈ ಮಾಡ್ತೀನಿ. ನಾನು ಈ ಐರನ್ ಕಡಾಯಿಲಿ ಫ್ರೈ ಮಾಡ್ತಾ ಇದ್ದೀನಿ. ಇದು ತುಂಬಾನೇ ಡೀಪ್ ಇರೋದ್ರಿಂದ ಕಡಿಮೆ ಎಣ್ಣೆಯಲ್ಲಿ ಕೂಡ ಜಾಸ್ತಿ ಥಿಂಗ್ಸ್ಗಳನ್ನ ಫ್ರೈ ಮಾಡ್ಬೋದು. ಇದು ಫ್ಲಾಟ್ ಇರುತ್ತಲ್ವಾ, ಅದರಲ್ಲಿ ಜಾಸ್ತಿ ಎಣ್ಣೆ ಬೇಕಾಗುತ್ತೆ, ಇಲ್ಲಾಂದ್ರೆ ತಳಕ್ಕೆ ಹಿಡಿಯುತ್ತೆ ಅಂತ ಹೇಳ್ಬಿಟ್ಟು. ಸೊ ಇದು ಡ್ಯೂರೇಬಲ್ ಕೂಡ. ಒಂದ್ಸಾರಿ ತಗೊಂಡ್ರೆ ನಮಗೆ ಲೈಫ್ ಲಾಂಗ್ ಇರುತ್ತೆ. ಇದ್ರ ಲಿಂಕ್ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಚೆಕ್ ಮಾಡಿ. ಇದು ಐರನ್ದಾಗಿರೋದ್ರಿಂದ ಯಾವುದೇ ತರ ಕೆಮಿಕಲ್ ಬೇಸ್ಡ್ ಏನೂ ಇರೋದಿಲ್ಲ. ಇದು ಕಾಸ್ಟ್ ಐರನ್ದು, ಹೆಲ್ದಿ ತುಂಬಾನೇ. ಸೊ ಲಿಂಕ್ ಇಂಟ್ರೆಸ್ಟ್ ಇದ್ರೆ ಚೆಕ್ ಮಾಡಿ. ಇದು ನೋಡಿ, ಈಗ ಇದು ತೆಗೆದ ಮೇಲ್ ಕೂಡ ಮತ್ತೆ ಫ್ರೈ ಆಗುತ್ತೆ. ಅದಕ್ಕೆ ಅದನ್ನ ಆದಷ್ಟು ಮೊದಲೇನೆ ಸ್ವಲ್ಪ ಗೋಲ್ಡನ್ ಟರ್ನ್ ಆಗಿದೆ, ನೀವು ಒಂದನ್ನ ತೆಗೆದು ನೋಡಿ, ಕೈಯಲ್ಲಿ ಹಿಸ್ಕಿ ನೋಡಿ ಗೊತ್ತಾಗುತ್ತೆ ನಿಮ್ಗೆ. ಆವಾಗ ಅದನ್ನ ತೆಗೆದು ಇಟ್ಬಿಡಿ. ತಣ್ಣಗಾದ್ಮೇಲೆ ತಿಂದ್ರೆ ಅದು ಮತ್ತಷ್ಟು ಕ್ರಿಸ್ಪಿ ಆಗಿರುತ್ತೆ. ಮೀಡಿಯಂ ಫ್ಲೇಮಲ್ಲೇ ಫ್ರೈ ಮಾಡಬೇಕು. ಲಾಸ್ಟ್ ಟೈಮ್ ನಾನು ಬಿರಿಯಾನಿ ಶೇರ್ ಮಾಡಿದಾಗ, ಜಾಕ್ ಫ್ರೂಟ್ ಬಿರಿಯಾನಿ, ಇದನ್ನು ಕಟ್ ಮಾಡೋದನ್ನ ತೋರಿಸಿ ಅಂದಿದ್ರಿ. ಇವಾಗ ಯಾಕಂದ್ರೆ ನನಗೂ ಇದು ಕಟ್ ಮಾಡೋದು ಕಷ್ಟ ಅಂತಾನೆ ನಾನು ಇದನ್ನ ಯಾವತ್ತೂ ಟ್ರೈ ಮಾಡ್ತಾ ಇರಲಿಲ್ಲ. ಸಿಕ್ಕಿದ್ರು ಕೂಡ ಯಾರು ಕಟ್ ಮಾಡ್ಬೇಕು, ಇದು ಗಟ್ಟಿ ಇರತ್ತೆ ಅಂದ್ಬಿಟ್ಟು ನಾನು ಮಾಡ್ತಾ ಇರಲಿಲ್ಲ. ಬಟ್ ಈಗ ನಾನು ನಿಮಗೆ ಹೇಗೆ ಕಟ್ ಮಾಡಬೇಕು ಈಸಿಯಾಗಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಇದರಲ್ಲಿ ತುಂಬ ಜನ ಹೇಳ್ತಾ ಇದ್ರು ಬಿರಿಯಾನಿ ಚೆನ್ನಾಗಿರುತ್ತೆ, ಕಬಾಬ್ ಚೆನ್ನಾಗಿರುತ್ತೆ ಅಂತ. ಆದರೆ ನಮ್ಮ ಮನೇಲಿ ಯಾವಾಗ್ಲೂ ಟ್ರೈ ಮಾಡೇ ಇರಲಿಲ್ಲ. ಯಾವಾಗಲೂ ಮಾಡೋದವರು ಮಸಾಲೆ ಹಾಕಿ ಗೊಜ್ಜು ಮಾಡ್ತಾರೆ, ಇಲ್ಲ ಅಂದರೆ ಉಪ್ಪೆಸರು ಮಾಡ್ತಾ ಇದ್ರು. ನಮ್ಗೆ ಅದು ಎರಡೂ ತಿನ್ನೋದಕ್ಕೆ ಇಷ್ಟ ಆಗ್ತಾ ಇರಲಿಲ್ಲ. ಅದಕ್ಕೆ ಅದ್ರಲ್ಲಿ ಏನು ಟೇಸ್ಟೇ ಇರ್ತಾ ಇರಲಿಲ್ಲ. ಹಾಗಾಗಿ ನಾನು ಯಾವತ್ತೂ ಮಾಡಿರಲಿಲ್ಲ. ಬಟ್ ಇದನ್ನ ಮಾಡಿ ನೋಡೋಣ ಒಂದ್ಸಾರಿ ಅಂದ್ಬಿಟ್ಟು ತೊಗೊಂಡು ಬಂದು ಬಿರಿಯಾನಿ ಮಾಡಿದ್ದು. ಬಿರಿಯಾನಿಗೆ ನಾನು ನನ್ನ ರಿವ್ಯೂ ಅಥವಾ ನನ್ನ ಒಪಿನಿಯನ್ ಏನು ಅಂತ ಅವತ್ತೇ ಶೇರ್ ಮಾಡಿದ್ದೀನಿ. ಆ ವ್ಲಾಗಿನ ನೋಡಿಲ್ಲ ಅಂದರೆ ಪ್ಲೀಸ್ ನೋಡಿ. ಇವತ್ತು ಕಬಾಬ್ ಶೇರ್ ಮಾಡ್ತಾ ಇದ್ದೀನಿ. ಕಬಾಬ್ ಈಸ್ ಮೈ ಫೇವ್ರೆಟ್. ಇದನ್ನು ಕೂಡ ಯೂಟ್ಯೂಬಲ್ಲಿ ನಾನು ವಿಡಿಯೋಸ್ ಫಸ್ಟ್ ಟೈಮ್ ನೋಡಿದಾಗ ಬೇಯಿಸ್ಬಿಟ್ಟು ಅದನ್ನು ಫ್ರೈ ಮಾಡಬೇಕು ಅಂತ ಇದ್ದಿದ್ದು. ನಾನು ಆ ಥರನೂ ಮಾಡಿ ನೋಡಿದೆ, ಟೇಸ್ಟು ಚೆನ್ನಾಗಿರಲಿಲ್ಲ. ಸೊ ಇವತ್ತು ಮತ್ತೊಂದು ಸಾರಿ ನಾನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಇವತ್ತು ಮತ್ತೊಂದು ಸಾರಿ ಮಾಡ್ತಾ ಇದ್ದೀನಿ. ಹಾಫ್ ಇಟ್ಬಿಟ್ಟಿದ್ದೆ, ಹಾಫಲ್ಲಿ ಇನ್ನೊಂದು ಸಾರಿ ಮಾಡ್ತಾ ಇದ್ದೀನಿ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬನ್ನಿ. ಈ ಥರ ಮಾಡಿ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಈಗ ನಾನು ಕಟ್ ಮಾಡೋದನ್ನು ತೋರಿಸ್ತಾ ಇದ್ದೀನಲ್ಲ, ಈ ಥರ ಮಾಡ್ಕೊಂಡಾಗ ಕೂಡ ನಿಮಗೆ ಈಸಿಯಾಗಿ ಕಟ್ ಮಾಡ್ಬೋದು. ತುಂಬ ಕಷ್ಟ ಅಂತ ಏನೂ ಅನಿಸೋದಿಲ್ಲ. ಈಗ ಮ್ಯಾರಿನೇಷನ್ಗೆ ಏನೇನು ಹಾಕಬೇಕು ಅಂತ ನೋಡೋಣ. ಕಡಲೆ ಹಿಟ್ಟು ಸ್ನೇಹಿತರೆ ಒಂದು 2 ಸ್ಪೂನ್ ಸಾಕು. ಅದೊಂಥರ ಕ್ರಿಸ್ಪ್ ಬರುತ್ತೆ. ತುಂಬ ಹಾಕಿದ್ರೆ ಒರಟು ಅನಿಸ್ಬಿಡುತ್ತೆ. ನೆಕ್ಸ್ಟ್ 4 ಸ್ಪೂನಷ್ಟು ಮೈದಾ ಹಿಟ್ಟು, 4 ಸ್ಪೂನಷ್ಟು ಕಾರ್ನ್ಫ್ಲೋರ್. ಇದು ಒಂದು ಚೆನ್ನಾಗಿ ಕೋಟ್ ಆಗಬೇಕು. ನಾವು ಗೋಬಿ ಮಂಚೂರಿ ಮಾಡ್ತೀವಲ್ವ, ಅದೇ ರೀತಿಯಲ್ಲಿ ಇದು ಕೋಟ್ ಆಗಬೇಕು. ಆವಾಗಲೇ ಅದು ಚೆನ್ನಾಗಿ ಕ್ರಿಸ್ಪಾಗಿ ಟೇಸ್ಟಿ ಅಂತ ಅನ್ಸೋದು. ದೊಡ್ಡದ್ರಲ್ಲಿ ತೊಗೊಂಡೆ, ಇದರಲ್ಲೇ ಡೈರೆಕ್ಟ್ ಮಿಕ್ಸ್ ಮಾಡೋಣ ಅಂಥೇಳಿ. ಸೊ ಇದಕ್ಕೀಗ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಹಾಕ್ತಾ ಇದ್ದೀನಿ. ಅರಿಶಿನದ ಪುಡಿ 1/4 ಸ್ಪೂನು, ಧನಿಯಾ ಪುಡಿ ಒಂದು ಅರ್ಧ ಮುಕ್ಕಾಲು ಸ್ಪೂನು, ಗರಂ ಮಸಾಲ ಅರ್ಧ ಸ್ಪೂನು, ಜೀರಿಗೆ 1/4 ಸ್ಪೂನು, ಮೆಣಸು 1/4 ಸ್ಪೂನು, ಜಿಂಜರ್ ಗಾರ್ಲಿಕ್ ಪೇಸ್ಟ್ 1 ಸ್ಪೂನ್ ಆದರೂ ಬೇಕು. ಇದು ಸ್ನೇಹಿತರೆ ಕ್ವಾಂಟಿಟಿ ಡಿಪೆಂಡ್ಸ್, ನಿಮ್ಮ ಜಾಕ್ ಫ್ರೂಟ್ ಕ್ವಾಂಟಿಟಿ ಎಷ್ಟಿದೆ. ಒಂದು ಲೇಯರ್ ಫಾರ್ಮ್ ಆಗಬೇಕು ಅದಕ್ಕೆ. ಹಾಗೆಯೇ ಉಪ್ಪು ಖಾರ ಎಲ್ಲ ನಿಮಗೆ ಒಂದು ಸರಿ ಹಸಿಟ್ಟನೆ ಬೇಕಿದ್ರೆ ಟೇಸ್ಟ್ ಮಾಡಿ ನೋಡಿ, ಅಥವಾ ಒಂದು ಫ್ರೈ ಮಾಡಿ ಆದಮೇಲೆ ಕೂಡ ಇದಕ್ಕೆ ಮತ್ತಷ್ಟು ಜಾಸ್ತಿ ಹಾಕ್ಬೋದು. ಇದಕ್ಕೆ ಕರಿಬೇವನ್ನು ಹಾಕ್ತಾ ಇದ್ದೀನಿ. ಇದರದ್ದು ಫ್ಲೇವರ್ ಅದಕ್ಕೆ ಇಳಿಯುತ್ತೆ. ಆವಾಗ ನೀವು ರಿಯಲ್ ಚಿಕನ್ ಕಬಾಬ್ ತಿಂತಾ ಇದ್ದೀರಾ ಅಂತ ಅನಿಸುತ್ತೆ. ಸೊ ಈಗ ಉಪ್ಪು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಹೇಗೆ ಕೋಟ್ ಮಾಡ್ತಾ ಇದ್ದೀನಿ ನೋಡಿ. ಸ್ವಲ್ಪನೇ ಹಾಕ್ಕೊಳ್ತಾ ಇದ್ದೀನಿ, ಇದಕ್ಕೆ ಎಲ್ಲ ಕಡೆಯಿಂದನೂ ಕೋಟ್ ಆಗಲಿ ಅಂತ ಹೇಳ್ಬಿಟ್ಟು. ಮ್ಯಾರಿನೇಷನ್ ಜಾಸ್ತಿ ಬೇಕು ಸ್ನೇಹಿತರೆ. ಮಾಡಿ ಒಂದು 4 ಗಂಟೆ ಆದ್ರೂ ಇಡಬೇಕು. 3-4 ಗಂಟೆ ಇಟ್ಬಿಟ್ಟು ಇದನ್ನು ಫ್ರೈ ಮಾಡಿ ಟೇಸ್ಟ್ ಮಾಡಿ ನೋಡಿ. ಉಪ್ಪು ಖಾರ ಕಡಿಮೆ ಇದ್ದರೆ ಮತ್ತಷ್ಟು ಹಾಕ್ಕೊಳ್ಬೋದು. ಇದು ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಲಾಸ್ಟಲ್ಲಿ ಮಾತ್ರನೇ ದಪ್ಪ ಉರಿ ಮಾಡಬೇಕು, ಇಳಿಸೋ ಟೈಮ್ಗೆ ಕಲರ್ ಬರೋದಕ್ಕೆ, ಕ್ರಿಸ್ಪ್ ಬರೋದಕ್ಕೆ ಅಂತ ಹೇಳ್ಬಿಟ್ಟು. ಇಲ್ಲಾಂದರೆ ಒಳಗಡೆಯಿಂದನೂ ಬೇಯಬೇಕಲ್ವಾ, ನಾವು ಬೇಯಿಸ್ಕೊಂಡು ಫ್ರೈ ಮಾಡ್ತಾ ಇಲ್ಲ, ಎಣ್ಣೆಯಲ್ಲೇ ಬೇಯಬೇಕು ಅದು ಅಂದ್ಬಿಟ್ಟು ಫ್ರೈ ಮಾಡ್ತಾ ಇರೋದ್ರಿಂದ ಸ್ವಲ್ಪ ನಿಧಾನಕ್ಕೆ ಆಗುತ್ತೆ. ಅದನ್ನು ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಅವತ್ತು ಬಿರಿಯಾನಿ ಮಾಡಿದ್ಮೇಲೆ ನೀವು ತೋರಿಸ್ಲೇ ಇಲ್ಲ ಅಂದಿದ್ರೆ, ಆ್ಯಕ್ಚುಲಿ ಈ ವಿಡಿಯೋ ಕ್ಲಿಪ್ ಎಲ್ಲೋ ಮಿಸ್ ಆಗಿಬಿಟ್ಟಿತ್ತು. ಅದಕ್ಕೆ ಇವತ್ತು ಸಿಕ್ತು, ಹಾಗಾಗಿ ಹಾಕ್ತಾ ಇದ್ದೀನಿ ನೋಡಿ. ಹೀಗೆ ಬರುತ್ತೆ ದಮ್ ಬಿರಿಯಾನಿ. ಇದೇನು ಮಾಡ್ತಾ ಇದ್ದೀವಿ ಅಂತ ನೀವು ಕೇಳೋದಾದರೆ, ವೆಕೇಷನ್ ನಾವು ಸಮ್ಮರಲ್ಲಿ ಎಲ್ಲೂ ಹೋಗಲೇ ಇಲ್ಲ. ಹೇಳಿದ್ದೆ ನಿಮಗೆ, ಒಂದು ಏಪ್ರಿಲಲ್ಲಿ ಇಲ್ಲ ಮೇಯಲ್ಲೇ 2 ಇತ್ತು. ಒಂದು ಈ ಮುಂಚೆನೇ ಆಗಬೇಕಿತ್ತು, ಆಗಲಿಲ್ಲ. ಅದು ಅನ್ಫಾರ್ಚುನೇಟ್ಲಿ ಪೋಸ್ಟ್ಪೋನ್ ಆಯಿತು ಅಂತ ಹೇಳಿಬಿಟ್ಟು.
ಅದು ನಾವು ಆ್ಯಕ್ಚುಲಿ ಪೋಸ್ಟ್ಪೋನ್ ಮಾಡ್ಕೊಂಡಿದ್ದು, ಇಲ್ಲಾಂದರೆ ಅದು ಫುಲ್ ಕ್ಯಾನ್ಸಲೇ ಆಗಿಬಿಟ್ಟಿತ್ತು. ಆಮೇಲೆ ಇದು ಸೆಕೆಂಡ್ ವೆಕೇಷನ್ನು, ಈಗ ಇದೇ ಫಸ್ಟ್ ಆಗಿದೆ. ಇದಕ್ಕೆ ನಾವು ಮೊದಲು ಹೋಗ್ತಾ ಇದ್ದೀವಿ, ಅದು ನೆಕ್ಸ್ಟ್ ಮಂತ್ಗೆ ನಾವು ಪೋಸ್ಟ್ಪೋನ್ ಮಾಡಿದ್ದೀವಲ್ಲ. ಸೊ ಈ ವೆಕೇಷನ್ನು ಒಂಥರ ಒಂದು ಪರ್ಪಸ್ಸೂ ಇದೆ, ಅದ್ರ ಜೊತೆ ಸ್ವಲ್ಪ ವೆಕೇಷನ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇರೋದು. ಈಗ ಪ್ಯಾಕಿಂಗ್ ಮಾಡ್ಕೊಳ್ತಾ ಇದ್ದೀವಿ. ಸಾನುದೆಲ್ಲನೂ ತೆಗ್ದು ಕೊಟ್ಟೆ ನಾನು. ಅವಳಿಗೆ ಜೋಡಿಸ್ಕೊಳ್ಳೋದು ಅವಳ ಲಗೇಜ್ ಬ್ಯಾಗಲ್ಲಿ ಅಂದರೆ ಅವಳಿಗೆ ತುಂಬಾ ಇಷ್ಟ. ಅದಕ್ಕೆ ಅವಳೇ ಮಾಡ್ಕೊಳ್ತಾ ಇದ್ದಾಳೆ. ಸರಿ ಮಾಡ್ಕೊಂಡು ನನಗೂ ಸ್ವಲ್ಪ ಫ್ರೀ ಆಗುತ್ತಲ್ವಾ ಅಂತ ಹೇಳಿಬಿಟ್ಟು ಕೊಟ್ಟಿದ್ದೀನಿ. ಎಲ್ಲ ಜೋಡಿಸ್ಕೊಳ್ತಾ ಇದ್ದಾಳೆ. ನಾನು ಇನ್ನು ನಂದನ್ನು ತೆಗ್ದಿಲ್ಲ. ಮೊದಲು ಸಾನುದು ಮುಗಿಸ್ಬಿಟ್ಟು ಆಮೇಲೆ ನಂದನ್ನು ಮಾಡ್ಕೊಳ್ಳೋಣ ಅಂದರೆ, ಇದು ನಾನು ಬೆಳಿಗ್ಗೆ ಎದ್ದ ತಕ್ಷಣವೇ ಅವಳದೆಲ್ಲನೂ ತೆಗೆದು ಇಟ್ಬಿಟ್ಟಿದ್ದೆ, ನೀನು ಪ್ಯಾಕಿಂಗ್ ಮಾಡ್ಕೊ ಅಂತ ಹೇಳ್ಬಿಟ್ಟು. ನಂದನ್ನು ನಾನು ನಿಧಾನಕ್ಕೆ ಅವಳದೆಲ್ಲ ಆದಮೇಲೆ, ಮನೆ ಕೆಲಸ ಎಲ್ಲ ಮಾಡಿದ್ಮೇಲೆ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಅವಳಿಗೆ ಕೂರಿಸಿದ್ದೀನಿ. ಸೊ ನಾನು ಸಾನು ಜೊತೆನೇ ಟಾಯ್ಲೆಟರಿ ಐಟಮ್ಸ್ನೆಲ್ಲ ಕೂಡ ಹಾಕ್ಕೊಳ್ತಾ ಇದ್ದೀನಿ. ನೀವು ಒಬ್ಬರು ಕೇಳಿದ್ರಿ, ನೀವು ಹೇಗೆ ಎಲ್ಲನೂ ಪ್ಯಾಕ್ ಮಾಡ್ಕೊಳ್ತೀರಾ ತೋರಿಸಿ ಅಂತ ಹೇಳಿಬಿಟ್ಟು. ಸೊ ಸದ್ಯಕ್ಕೀಗ ಸಾನುದಾಗ್ತಾ ಇದೆ, ನಾನು ಟಾಯ್ಲೆಟರಿ ಐಟಮ್ಸ್ನೆಲ್ಲನೂ ಒಂದು ಪೌಚಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನಾನು ಸ್ವಲ್ಪ ಟ್ರಾವೆಲ್ಗೆ ಹೆಲ್ತಿ ಸ್ನ್ಯಾಕ್ ಇರಲಿ ಅಂತ ಹೇಳಿಬಿಟ್ಟು ಮಖಾನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಮಖಾನ ಫ್ರೈ ಅಂದರೆ ಸ್ನೇಹಿತರೆ, ಇದು ತೊಗೊಂಡಾಗ ನಾವು ಒಂಥರ ಮೆತ್ತ ಇರುತ್ತೆ. ಈ ಥರ ಕಟ್ ಮಾಡಿದ್ರೆ ಈ ಥರ ಪುಡಿನೇ ಆಗೋದಿಲ್ಲ. ಸೊ ಈ ಥರ ಪುಡಿ ಆಗೋ ತನಕ ನಾವು ಸಣ್ಣ ಉರಿಲೇನೆ ಇದನ್ನು ಸ್ವಲ್ಪ ಹುರ್ಕೊಳ್ಬೇಕು. ಅದಕ್ಕೆ ದಪ್ಪ ತಳ ಇರೋ ಅಂಥ ಅಥವಾ ಮಂದ ತಳ ಇರೋ ಅಂಥ ಬಾಣಲಿ ಅಥವಾ ಪ್ಯಾನನ್ನು ಯೂಸ್ ಮಾಡಬೇಕು. ಇಲ್ಲಾಂದರೆ ಕಪ್ ಆಗಿಬಿಡುತ್ತೆ. ಸ್ವಲ್ಪನೂ ದಪ್ಪ ಉರಿ ಮಾಡ್ಕೊಳ್ಬಾರ್ದು. ಅಲ್ಲಿ ನೀವು ನೋಡ್ಬೋದು, ಸಣ್ಣ ಇರೋದೆಲ್ಲ ಸ್ವಲ್ಪ ಕಪ್ ಆಗಿಬಿಟ್ಟಿದೆ. ಇನ್ನು ದಪ್ಪ ಇರೋದೆಲ್ಲ ಹುರಿದೇ ಇರಲಿಲ್ಲ. ಆದಷ್ಟು ಒಂದೇ ಸಮ ಇರುತ್ತಲ್ವ, ಈ ಪ್ಯಾಕ್ಡ್ ಆದರೆ ಒಂದೇ ಸಮ ಇರುತ್ತೆ ಸೈಜ್. ಆ ಥರ ತೊಗೊಂಡ್ರೇ ಒಳ್ಳೆಯದು, ವೇಸ್ಟೇಜ್ ಆಗೋದಿಲ್ಲ, ಟೇಸ್ಟು ಚೆನ್ನಾಗಿರುತ್ತೆ. ಸ್ವಲ್ಪ ಅದು ಕಪ್ಪಾಗ್ಬಿಟ್ರೂ ಟೇಸ್ಟ್ ಚೇಂಜ್ ಆಗಿಬಿಡುತ್ತೆ. ಸೊ ಸ್ವಲ್ಪ ತುಪ್ಪ ಹಾಕ್ಕೊಂಡು ಇದನ್ನು ಹುರಿದೆ. ಆಮೇಲೆ ಏನಾದರೂ ಉಪ್ಪು ಖಾರ ಹಾಕಿದ್ರೆ ನಡೆಯುತ್ತಾ ಅಂತ ಹೇಳಿಬಿಟ್ಟು ಸ್ವಲ್ಪ ಉಪ್ಪು, ಸ್ವಲ್ಪ ಖಾರ, ಸ್ವಲ್ಪ ಅರಿಶಿನ ಹಾಕಿಬಿಟ್ಟು ಮಾಡ್ತಾಯಿದ್ದೀನಿ. ಬಟ್ ಟೇಸ್ಟ್ ಸ್ನೇಹಿತರೆ ಅಷ್ಟೊಂದು ಏನೋ ಅದಕ್ಕೆ ಅಂಟ್ಕೊಂಡಿರಲಿಲ್ಲ, ಅಷ್ಟೊಂದೇನು ಚೆನ್ನಾಗಿರಲಿಲ್ಲ. ಹಾಗೇ ತಿನ್ಬೋದು, ಚೆನ್ನಾಗಿರುತ್ತೆ. ಬರೀ ತುಪ್ಪದಲ್ಲೇ 1-2 ಸ್ಪೂನ್ ತುಪ್ಪ ಹಾಕ್ಕೊಂಡು ಈ ಮಖಾನ ಹಾಕ್ಕೊಂಡು ಕ್ರಿಸ್ಪ್ ಆಗೋ ತನಕ ಇದನ್ನು ಹುರ್ಕೊಂಡ್ರೆ ಸಾಕು. ಸೊ ಇದು ಫಸ್ಟು ನಾನು ಪ್ಯಾಕ್ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿಬಿಟ್ಟು ಹೆಲ್ತಿ ಸ್ನ್ಯಾಕನ್ನು ಮಾಡ್ಕೊಳ್ತಾ ಇದ್ದೀನಿ. ಮೊನ್ನೆ ರೀಸೆಂಟಾಗಿ ಒಂದು ಬೆಂಗಳೂರು ಸಂತೆಗೆ ಹೋಗಿದ್ವಲ್ವಾ, ಅಲ್ಲಿ ಕೂಡ ಕೆಲವೊಂದು ಫ್ರೈಡ್ ಐಟಮ್ಸ್, ಅಂದರೆ ಅದು ಗ್ರೌಂಡ್ನಟ್ ಆಯಿಲಲ್ಲಿ ಫ್ರೈ ಮಾಡಿರೋದಂತೆ, ಏರ್ ಫ್ರೈ ಮಾಡಿರೋದಂತೆ, ಅದನ್ನು ಕೂಡ ತೊಗೊಂಡಿದ್ವಿ. ಹಾಗಾಗಿ ನಾನು ಎಣ್ಣೆ ಐಟಮ್ ಏನೂ ಮಾಡ್ಕೊಳ್ತಾ ಇಲ್ಲ. ಇವತ್ತು ನಮ್ಮ ಬೇಕಿಂಗ್ ಕ್ವೀನ್ ಅವರು ಮತ್ತೆ ಕಪ್ ಕೇಕ್ ಮಾಡ್ತಾ ಇದ್ದಾರೆ. ಅದು ನಾನು ಹೇಳಿದ್ದು, ಇವತ್ತು ಮಾಡಿಕೊಡ್ತೀಯಾ ಮಗಳೇ, ನನಗೆ ಆಗ್ತಾ ಇಲ್ಲ ಅಂತ, ಅದಕ್ಕೆ ಮಾಡಿಕೊಡ್ತಾ ಇದ್ದಾಳೆ. ಇದು ನಾಳೆ ಮಾಡೋಕ್ಕಾಗುತ್ತೋ ಇಲ್ವೋ ಅಂತ ಇವತ್ತೇ ಮಾಡ್ತಿರೋದು. ಅಮ್ಮನಿಗೆ ತುಂಬ ಇಷ್ಟ ಕೇಕ್ ಅಂದರೆ. ಈ ಸ್ನ್ಯಾಕ್ಸ್ ಮಾಡ್ಕೊಳ್ಳೋದ್ರ ಜೊತೆಗೆ, ಮನೆ ಕೆಲಸದ ಜೊತೆಗೆ, ಅಡುಗೆ ತಿಂಡಿ ಜೊತೆಗೆ ಮಧ್ಯೆ ಫ್ರೀ ಸಿಕ್ಕಿದಾಗ ನನ್ನ ಬಟ್ಟೆಗಳನ್ನೆಲ್ಲನೂ ತೆಗೆದು ಇಟ್ಟಿದ್ದೆ. ಅಲ್ಲಿ ಕವರ್ಸ್ ನೋಡ್ಬೋದು ನೀವು, ಎಲ್ಲನೂ ಏನೇನು ತೊಗೊಂಡು ಹೋಗಬೇಕು ಅಂತ ಹೇಳಿಬಿಟ್ಟು ಎಲ್ಲನೂ ಕವರಲ್ಲಿ ಹಾಕಿ ತೆಗೆದಿಟ್ಟಿದ್ದೀನಿ. ಅದನ್ನು ನಾನೀಗ ಬ್ಯಾಗಲ್ಲಿ ಹಾಕ್ಕೊಳ್ಬೇಕು. ಸೊ ಬ್ಯಾಗಲ್ಲಿ ಹಾಕ್ಕೊಳ್ಬೇಕಾದ್ರೆ ನಾನು ನಿಮಗೆ ಯಾವ ರೀತಿಯಲ್ಲಿ ನಾನು ಹಾಕ್ಕೊಳ್ತಾ ಇದ್ದೀನಿ ಅಂತ ತೋರಿಸ್ತೀನಿ, ಬನ್ನಿ. ಸೊ ಮೊದಲಿಗೆ ಬನ್ನಿ, ಬೆಳಿಗ್ಗೆ ಪೌಚ್ ರೆಡಿ ಮಾಡ್ಕೊಳ್ತಿದ್ನಲ್ಲ ಅದನ್ನು ತೋರಿಸ್ತೀನಿ. ಇದರಲ್ಲಿ ನಾನು ಎಲ್ಲ ಟಾಯ್ಲೆಟರಿ ಐಟಮ್ಸ್ನ ಇಟ್ಕೊಂಡಿದ್ದೀನಿ. ಅಂದರೆ ಒಂದು ಬಟ್ಟೆ ಸೋಪ್ನ ಕೂಡ ಇಟ್ಕೊಂಡಿದ್ದೀನಿ. ಅಲ್ಲಿ ವಾಶ್ ಮಾಡೋಕ್ಕಾಗೋದಿಲ್ಲ, ಬಟ್ ಸ್ಟಿಲ್ ಯಾವುದಕ್ಕಾದರೂ ಇರಲಿ ಅಂದ್ಬಿಟ್ಟು. ಫೇಸ್ ವಾಶು, ಶ್ಯಾಂಪು, ಬಾಡಿ ವಾಶ್, ಕಂಡೀಷ್ನರ್, ನಮ್ಮ ಬಾಡಿ ಸೋಪ್ ಎಲ್ಲನೂ, ಹಾಗೆ ಬ್ರಷು, ಪೇಸ್ಟು, ಕಂಡೀಷ್ನರ್ ಎಲ್ಲನೂ ಹಾಕಿ ಇಟ್ಟಿದ್ದೀನಿ. ನಾನು ಸನ್ ಶೇಡ್ಸ್ ಇಟ್ಕೊಳ್ತಾ ಇದ್ದೀನಿ. ಬಟ್ಟೆಗಳು ಎಲ್ಲ ಜೋಡಿಸಿ ಇಟ್ಟಿದ್ದೀನಿ. ಅಂದರೆ ಒಂದು 5-6 ದಿನಕ್ಕೆ 5-6 ಜೊತೆ ತೊಗೊಳ್ತಾ ಇದ್ದೀನಿ. ಡ್ರೆಸ್ಸಸ್ ಒಳಗಡೆ ಏನು ಹಾಕ್ತೀರಾ ನೀವು ಅಂತ ಕೇಳ್ತಿದ್ರೆ 3/4 ಪ್ಯಾಂಟ್ ಹಾಕ್ತೀನಿ ನೀ ತನಕ ಆದರೆ, ಅಥವಾ ಅದಕ್ಕಿಂತ ಸ್ಲಿಟ್ ಇದೆ ಸೈಡ್ಸಲ್ಲಿ ಅನ್ನೋ ಹಾಗಿದ್ರೆ ಟೈಟ್ಸ್ ಸಿಗುತ್ತೆ. ಟೈಟ್ಸ್ ನಿಮಗೆ ಕಲರ್ಸಲ್ಲಿ ಸಿಗುತ್ತೆ, ತೊಗೊಳ್ಬೋದು. ಸೊ ಪ್ಯಾಂಟ್, ಟಾಪ್, ಫ್ರಾಕ್ಸ್, ಡ್ರೆಸ್ಸಸ್ ಆ್ಯಂಡ್ ಅದರೊಳಗಡೆ ಹಾಕೊಳ್ಳೋದಕ್ಕೆ ನಾನು ಇನ್ನರ್ ಗಾರ್ಮೆಂಟ್ಸ್ ಕೂಡ ಚಿಕ್ಕದಿರುತ್ತಲ್ವ, ಅದನ್ನು ನಾನು ಸಪ್ರೇಟ್ ಒಂದು ಚಿಕ್ಕ ಕವರಲ್ಲಿ ಹಾಕ್ಕೊಂಡಿದ್ದೀನಿ. ಸುಮ್ಮನೆ ಮಿಕ್ಸಪ್ ಆಗೋದು ಬೇಡ ಅಂತ ಹೇಳಿಬಿಟ್ಟು.
ನನ್ನ ಮೇಕಪ್ ಆಕ್ಸೆಸರೀಸ್ ಒಂದ್ರಲ್ಲಿ ಇಟ್ಟಿದ್ದೀನಿ. ಆ್ಯಂಡ್ ಈ ಓಲೆಗಳು ಜ್ಯುವೆಲ್ರೀಸ್ ಎಲ್ಲಾನು ಸಣ್ಣ ಸಣ್ಣದಿರುತ್ತೆ. ಮೇಕಪ್ ಜೊತೆ ಇಟ್ಬಿಟ್ರೆ ಸಿಗೋದಿಲ್ಲ ಈಸಿಯಾಗಿ, ಎಲ್ಲಾನು ತೆಗೆದಿಟ್ಟು ಆಮೇಲೆ ಇದನ್ನ ಎತ್ಕೊಳ್ಬೇಕು. ಹಾಗಾಗಿ ಆ ಓಲೆಗಳನ್ನೆಲ್ಲ ಕೂಡ ಒಂದು ಕಡೆ ಸಪ್ರೇಟಾಗಿ ಹಾಕ್ಕೊಂಡಿದ್ದೀನಿ. ಇದು ನನ್ನ ಮೇಕಪ್ ಥಿಂಗ್ಸ್ ಆ್ಯಂಡ್ ಸ್ಕಿನ್ ಕೇರ್. ಮೇಕಪ್ದೆಲ್ಲಾನು ಹಾಕ್ಕೊಂಡಿದ್ದೀನಿ. ಸ್ಕಿನ್ ಕೇರ್ ನನಗೆ ನಾಳೆಗೆ ಬೇಕಲ್ವಾ, ಅದಕ್ಕೆ ನಾಳೆಗೆ ಹಾಕ್ಕೊಂಡು ಆಮೇಲೆ ಹಾಕೋಣ ಅಂತ ಹೇಳ್ಬಿಟ್ಟು ಇದರಲ್ಲೇ ಇಟ್ಟಿದ್ದೀನಿ. ಏನು ಜಾಸ್ತಿ ತಗೊಳ್ತಾ ಇಲ್ಲ ಸ್ನೇಹಿತರೆ. ಬೇಸಿಕ್ ಥಿಂಗ್ಸ್, ಒಂದು ಲಿಪ್ ಶೇಡ್, ಫೇಸ್ಗೆ ಒಂದು ಕ್ರೀಮ್, ಐಲೈನರ್, ಮಸ್ಕರ, ಆಮೇಲೆ ಕೆಲವೊಂದು ಕ್ಲಿಪ್ಸ್ ಅಷ್ಟೇ. ಇದು ಮೆಡಿಸಿನ್ಸ್ ನಾನು ಎಲ್ಲೇ ಹೋದ್ರೂ ತಗೊಂಡೋಗ್ತೀನಿ. ನಮ್ಮ ಸಾನುವುದು ನಮಗೆ ಬೇಸಿಕ್ ಥಿಂಗ್ಸ್ ಲೈಕ್ ಜ್ವರ ಬಂತು, ಕೆಮ್ಮಲಾಯಿತು, ನೆಗಡಿ ಆಯಿತು, ತಲೆನೋವಿಗೆ, ಹೊಟ್ಟೆ ನೋವಿಗೆ, ಗ್ಯಾಸ್ಟ್ರಿಕ್ಗೆ ಅಂದ್ಬಿಟ್ಟು ಅದನ್ನು ತೊಗೊಂಡಿರ್ತೀನಿ. ಸಾನುಗೆ ಏನೇನು ಮೆಡಿಸಿನ್ಸ್ ಇದೆಯೋ ಮನೇಲಿ ಅದೆಲ್ಲ ಕೂಡ ತೊಗೊಂಡಿರ್ತೀನಿ ಒಂದು ರೌಂಡ್. ಸೊ ಇಂಪಾರ್ಟೆಂಟ್ ಥಿಂಗ್ಸ್ ಇಷ್ಟೇ. ಇದು ಬಿಟ್ಟು ನಾನು ಚಳಿ ಆದರೆ, ಅಲ್ಲಿ ಮಳೆ ಬಂದರೆ ಏನೇನು ಬೇಕೋ ಆ್ಯಂಡ್ ಎಕ್ಸ್ಟ್ರಾ 1 or 2 ಏನಾದರೂ ಇರಲಿ ಅಂದ್ಬಿಟ್ಟು ಹಾಕ್ಕೊಳ್ಬೇಕು. ಈಗ ಇದು ಇಂಪಾರ್ಟೆಂಟ್ ಥಿಂಗ್ಸ್ ಇಷ್ಟೇ ಸ್ನೇಹಿತರೆ. ಇವತ್ತು ಇಷ್ಟೇ, ಯಾಕಂದರೆ ಬೆಳಿಗ್ಗೆಯಿಂದನೂ ಬರೀ ಕೆಲಸಗಳೇ ಆಗೋಯ್ತು. ಇನ್ನು ಬಾಕಿ ಕೆಲಸಗಳು ನಾಳೆ ಬೆಳಿಗ್ಗೆ ಶುರು ಮಾಡೋದಿದೆ. ನನ್ನ ಟ್ರಾವೆಲ್ ಡೇ ನಾಳೆ. ಹಾಗಾಗಿ ನನ್ನ ನೆಕ್ಸ್ಟ್ ವ್ಲಾಗೊಂದಿಗೆ ನಿಮ್ಮ ಜೊತೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಪ್ಲೀಸ್ ಈ ವಿಡಿಯೋ ಲೈಕ್ ಆಗಿದ್ರೆ, ಏನಾದರೂ ಒಂದು ಟಿಪ್ ಕೂಡ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋಲಿ ಸ್ನೇಹಿತರೆ. ಬಾಯ್ ಬಾಯ್.